ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಒಂದು ಊರಲ್ಲಿ ಒಬ್ಬ ಮರ ಕಡಿಯುವವನು ಇರ್ತಾನೆ. ಅವನ ಹೆಸರು ಬಂದು ಶಿವ ಅಂತ ಅಂದ್ಬಿಟ್ಟು. ಅಂದರೆ ಈ ಕೊಡಲಿಯಿಂದ ಮರವನ್ನು ಕಡಿದು ತೊಗೊಂಬಂದು ಮಾರುವಂತಹ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆ ಶಿವ ಏನು ಮಾಡ್ತಾನೆ, ಒಂದು ದಿನ ಬಹಳ ಶಕ್ತಿಶಾಲಿಯಾಗಿರ್ತಾನೆ. ಆ ಒಂದು ಕೆಲಸದಲ್ಲಿ ನಿಪುಣನಾಗಿರ್ತಾನೆ. ಇವನೇನು ಮಾಡ್ತಾನೆ, ಒಂದು ದಿನ ಅವ್ರ ಊರಲ್ಲಿ ಇದ್ದಂತಹ ಒಬ್ಬ ಮರದ ವ್ಯಾಪಾರಿ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ನಾನು ಈ ರೀತಿಯಾಗಿ ಮರ ಕಡಿಯುವಂತಹ ಕೆಲಸ ಮಾಡ್ತೀನಿ, ನಿಮ್ಮ ಹತ್ರ ನನಗೆ ಕೆಲಸ ಸಿಗ್ಬೋದಾ ಅಂತ ಕೇಳ್ಕೊತಾನೆ. ಆ ವ್ಯಾಪಾರಿ ಕೂಡ ಶಿವನಿಗೆ ಕೆಲಸವನ್ನು ಕೊಡ್ತಾನೆ. ಸರಿ ಆಯಿತು, ಮರವನ್ನು ಕಡ್ಕೊಂಬ ಅಂತ ಅಂದ್ಬಿಟ್ಟು ತಿಂಗಳಿಗೆ ಬಹಳ ದೊಡ್ಡ ಮಟ್ಟದ ಒಂದು ಸಂಬಳವನ್ನು ನಿಗದಿಯನ್ನು ಮಾಡ್ತಾನೆ. ಶಿವ ಕೂಡ ಬಹಳ ಖುಷಿಪಟ್ಟು ಏನು ಮಾಡ್ತಾನೆ, ನೆಕ್ಸ್ಟ್ ಡೇಯಿಂದ ಕೆಲಸವನ್ನು ಶುರು ಮಾಡಬೇಕಾಗಿರುತ್ತೆ. ಬೆಳಗ್ಗೆನೇ ಒಂದು 7 ಗಂಟೆಗೇ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ಭಾಳ ಶಕ್ತಿಶಾಲಿಯಾಗಿರ್ತಾನೆ. ಅವನು ಕಾಡಿಗೆ ಹೋಗ್ಬಿಟ್ಟು ಮರವನ್ನು ಕಡಿಯೋದಕ್ಕೆ ಶುರು ಮಾಡ್ತಾನೆ. ಬೆಳಗ್ಗೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಮರ ಕಡಿಯುವಂತಹ ಕೆಲಸವನ್ನೇ ಮಾಡ್ತಾನೆ. ಮೊದಲನೇ ದಿನ ಬಂದು 15 ಮರಗಳನ್ನು ಕಡಿತಾನೆ. 15 ಮರಗಳನ್ನು ಕಡಿದು ತೊಗೊಂಬಂದು ವ್ಯಾಪಾರಿಗೆ ಕೊಡ್ತಾನೆ. ವ್ಯಾಪಾರಿ ಬಹಳ ಖುಷಿಪಟ್ಟು ಏನು ಮಾಡ್ತಾನೆ, ಇದೇ ರೀತಿ ಮುಂದುವರಿಸ್ಕೊಂಡು ಹೋಗು ಅಂತ ಹೇಳ್ತಾನೆ. ಸರಿ, ನನ್ನ ಯಜಮಾನ ಬಹಳ ಖುಷಿಪಟ್ಟರು, ನಾಳೆಯಿಂದ ಇದೇ ರೀತಿಯ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಕೂಡ ಶಿವ 7 ಗಂಟೆಗೇ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ಇವತ್ತಿನ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಸಂಜೆ 6 ಗಂಟೆವರೆಗೂ ಮರ ಕಡಿಯುವಂತಹ ಕೆಲಸವನ್ನೇ ಮಾಡ್ತಾನೆ. ಸಂಜೆವರೆಗೂ ಕೆಲಸ ಮಾಡಿದ್ರು ಕೂಡ ಅವನ ಕೈಲಿ ಆ ದಿನ 2ನೇ ದಿನ ಮರ ಕಡಿಯೋದಕ್ಕೆ ಆಗಿದ್ದು ಕೇವಲ ಒಂದು 10 ಮರಗಳಷ್ಟೇ. ಬಹಳ ಬೇಜಾರು ಪಟ್ಕೋತಾನೆ. ಆ ಬೇಜಾರಲ್ಲಿ ಇನ್ನೇನು ಕತ್ಲೆ ಆದ ನಂತರ ಮರ ಕಡಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ, ಮರದ ವ್ಯಾಪಾರಿ ಹತ್ರ ಬರ್ತಾನೆ. ಯಜಮಾನನ ಹತ್ರ ಬಂದು ಇವತ್ತು ದಿನ 10 ಮರಗಳಷ್ಟೇ ಕಡಿಯೋಕ್ಕಾಗಿದ್ದು ಅಂತ ಹೇಳ್ತಾನೆ. ಯಜಮಾನ ಏನೂ ಕೂಡ ಮಾತನಾಡೋದಿಲ್ಲ. ಸರಿ ಅಂತ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗ್ತಾನೆ. ಮತ್ತು ನೆಕ್ಸ್ಟ್ ಡೇ ಏನು ಮಾಡ್ತಾನೆ, 3ನೇ ದಿನ ಶಿವನಿಗೆ ಸ್ವಲ್ಪ ಬೇಜಾರಾಗಿರುತ್ತೆ. ಇವತ್ತು ಬಹಳ ಚೆನ್ನಾಗಿ ಕೆಲಸ ಮಾಡಬೇಕು, ಹಿಂದಿನ ದಿನ ಬರೀ 10 ಮರಗಳನ್ನ ಕಡಿಯೋದಕ್ಕಾಗಿದ್ದು, ನನ್ನ ಯಜಮಾನಿಗೆ ನಾನು ಚೆನ್ನಾಗಿ ಕೆಲಸ ಮಾಡಬೇಕು, ಅವ್ರು ಕೊಡೋ ಸಂಬಳಕ್ಕೆ ತಕ್ಕನಾಗೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ, 1 ಗಂಟೆ ಮುಂಚಿತವಾಗಿ ಅಂದರೆ ಬೆಳಗ್ಗೆ 6 ಗಂಟೆಗೇ ಕಾಡಿಗೆ ಹೋಗ್ತಾನೆ. 6 ಗಂಟೆಗೆ ಹೋಗಿ ಸಂಜೆ 6 ಗಂಟೆವರೆಗೂ ಕೂಡ ಮರ ಕಡಿಯುವಂತಹ ಕೆಲಸವನ್ನು ಮಾಡ್ತಾನೆ. ಆದರೆ ಶಿವನಿಗೆ ಕಟ್ ಮಾಡೋಕ್ಕಾಗುವಂಥದ್ದು 3ನೇ ದಿನದಲ್ಲಿ ಕೇವಲ 5 ಮರಗಳಷ್ಟೇ. ಎಷ್ಟೇ ಶ್ರಮ ಪಟ್ಟರೂ ಕೂಡ ಅವನ ಕೈಲಿ 5 ಮರಗಳಿಗಿಂತ ಹೆಚ್ಚಿಗೆ ಮರಗಳನ್ನು ಕಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸರಿ ಆಯಿತು, ಇನ್ನೇನು ಬೇಜಾರಾಗುತ್ತೆ. 5 ಮರಗಳನ್ನೇ ತಗೊಂಡು ಯಜಮಾನನ ಹತ್ರ ಬರ್ತಾನೆ. ಆವತ್ತು ಕೂಡ ಯಜಮಾನ ಏನೂ ಮಾತಾಡೋದಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗ್ತಾನೆ. ಆದರೆ ಶಿವನಿಗೆ ಸ್ವಲ್ಪ ಮನಸ್ಸು ಅಳುಕಾಗುತ್ತೆ, ಬೇಜಾರಾಗುತ್ತೆ. ನನ್ನ ಯಜಮಾನ ಕೊಡ್ತಾ ಇರುವಂಥ ಸಂಬಳಕ್ಕೆ ನಾನು ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಹೋಗಿ ಯಜಮಾನನ ಹತ್ರ ಮಾತಾಡ್ತಾನೆ. ಕ್ಷಮಿಸಿ ಯಜಮಾನ್ರೆ, ನನಗೆ ನೀವು ಕೊಡ್ತಾ ಇರುವಂಥ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಬಹುಶಃ ನನ್ನ ಶಕ್ತಿ ಕಡಿಮೆ ಆಗಿಬಿಟ್ಟಿರಬೇಕು. ನಾನು ಇವಾಗ ಮೊದಲನೇ ರೀತಿ ಕೆಲಸ ಮಾಡೋದಕ್ಕಾಗಲ್ಲ ಅನಿಸುತ್ತೆ. ನೀವು ಕೊಡ್ತಾ ಇರೋ ಸಂಬಳಕ್ಕೆ ನಾನು ನ್ಯಾಯವನ್ನು ಒದಗಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಗ ಯಜಮಾನ ಹೇಳ್ತಾನೆ, ನೀ ಯಾಕೆ ಆ ರೀತಿಯಾಗಿ ಚಿಂತೆ ಮಾಡ್ತೀಯಾ? ನಿನ್ನ ಕೊಡಲಿಯನ್ನು ಯಾವಾಗ ಹರಿತುಗೊಳಿಸಿದ್ದೀಯಾ ಅಂತ ಕೇಳ್ತಾನೆ. ಅಂದರೆ ಯಾವಾಗ ನಿನ್ನ ಕೊಡಲಿಯನ್ನು ಶಾರ್ಪ್ ಮಾಡಿದ್ದೆ ಅಂತ ಅಂದ್ಬಿಟ್ಟು. ಆಗ ಶಿವ ಹೇಳ್ತಾನೆ, ಇಲ್ಲ, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಮರ ಕಡಿಯೋ ಕೆಲಸವನ್ನೇ ಮಾಡ್ತಾಯಿದ್ದೆ, ಕೊಡಲಿಯನ್ನು ಶಾರ್ಪ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಗ ಯಜಮಾನ ಹೇಳ್ತಾನೆ, ನಾಳೆ ನೀನು ಸೀದಾ ಕಾಡಿಗೆ ಹೋಗಬೇಡ, ಅರ್ಧ ದಿನ ಮನೆಯಲ್ಲೇ ಕೂತು ನಿನ್ನ ಒಂದು ಕೊಡಲಿಯನ್ನು ಶಾರ್ಪ್ ಮಾಡ್ಕೋ, ನೆಕ್ಸ್ಟ್ ಮಧ್ಯಾಹ್ನದ ನಂತರ ಕಾಡಿಗೆ ಹೋಗಿ ಮರ ಕಡ್ಕೊಂಬ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಶಿವ ಏನು ಮಾಡ್ತಾನೆ, 4ನೇ ದಿನ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ತನ್ನ ಮನೆಯಲ್ಲೇ ಕೂತು ಕೊಡಲಿಯನ್ನು ಶಾರ್ಪ್ ಮಾಡ್ಕೋತಾನೆ. ಶಾರ್ಪ್ ಮಾಡಿಕೊಂಡು ಮಧ್ಯಾಹ್ನದ ನಂತರ ಕಾಡಿಗೆ ಹೋಗ್ತಾನೆ. ಮಧ್ಯಾಹ್ನದ ನಂತರ ಹೋಗಿ ಸಂಜೆ 6 ಗಂಟೆ ಒಳಗಡೆ 15 ಮರಗಳನ್ನು ಕಡಿತಾನೆ. ಅಂದರೆ ಅವನ ಶಕ್ತಿ ಇದ್ದೇ ಇತ್ತು. ಆದರೆ ಅವನ ತಪ್ಪೇನು, ಕೊಡಲಿಯನ್ನು ಶಾರ್ಪ್ ಮಾಡಿರಲಿಲ್ಲ ಅಷ್ಟೇ. 15 ಮರಗಳನ್ನು ಕಡ್ಕೊಂಡು ಯಜಮಾನನ ಹತ್ರ ಬಂದು ಕೊಡ್ತಾನೆ. ಯಜಮಾನ ಕೂಡ ಸಂತೋಷ ಪಡ್ತಾನೆ. ಆಗ ಶಿವನಿಗೆ ಅರ್ಥ ಆಗುತ್ತೆ ತಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು. ಬದುಕಲ್ಲೂ ಕೂಡ ಅಷ್ಟೇ, ಜೀವನದಲ್ಲೂ ಕೂಡ ಅಷ್ಟೇ, ಸಾಕಷ್ಟು ಬಾರಿ ಮುಖ್ಯವಾದಂತಹ ಒಂದು ವಿಚಾರಗಳ ಬಗ್ಗೆ ನಾವು ಗಮನವನ್ನೇ ಕೊಡೋದಿಲ್ಲ. ಅಂದರೆ ನಮ್ಮ ಒಂದು ಜೀವನದಲ್ಲಿ ಬರುವಂತಹ ಕೊಡಲಿಗಳು ಏನಿರುತ್ತೆ ಅದನ್ನು ನಾವು ಶಾರ್ಪ್ ಮಾಡ್ಕೊಳ್ಳೋದೇ ಇಲ್ಲ. ಸುಮ್ಮನೆ ಅನಾವಶ್ಯಕವಾಗಿ ದುಡಿತಾನೆ ಇರ್ತೀವಿ ಅಂತಂದರೆ ಕೆಲಸ ಮಾಡೋದಂತ ಮಾತ್ರ ಅಲ್ಲ, ನಮ್ಮ ಒಂದು ಬದುಕಿನ ಕೊಡಲಿಯನ್ನು ಶಾರ್ಪ್ ಮಾಡ್ಕೊಳ್ಳದೆ ನಮ್ಮ ಒಂದು ಕೆಲಸವನ್ನು ವ್ಯರ್ಥ ಮಾಡ್ಕೋತಾ ಇರ್ತೀವಿ. ಅಂದರೆ ನಮ್ಮ ಒಂದು ಶ್ರಮವನ್ನು ವ್ಯರ್ಥ ಮಾಡ್ಕೋತಾ ಇರ್ತೀವಿ. ಇಲ್ಲಿ ಕೊಡಲಿ ಅಂತ ಬರೋದು ಬೆಳಗ್ಗೆಯಿಂದ ಸಂಜೆವರೆಗೆ ನಾವೇನು ಹಾರ್ಡ್ ವರ್ಕ್ ಮಾಡ್ತೀವಿ ಎಲ್ಲವೂ ಕೂಡ ಅವಶ್ಯಕ. ಬದುಕಿಗೆ ಅದು ಬಹಳ ಅಂದರೆ ಬಹಳ ಅವಶ್ಯಕ. ಅಷ್ಟೇ ಅವಶ್ಯಕ, ಅದಕ್ಕಿಂತ ಮುಖ್ಯವಾದದ್ದು ನಾವು ನಮ್ಮ ಕುಟುಂಬಕ್ಕೆ ಸಮಯ ಕೊಡುವಂಥದ್ದಾಗಿರ್ಬೋದು, ನಮಗೆ ಬೇಕಾದವರಿಗೆ ಸಮಯವನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ನಮಗಾಗಿ ಸ್ವಲ್ಪ ಸಮಯವನ್ನು ಕೊಟ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ನಮ್ಮ ಮನಸ್ಸಿಗೆ ಸಂತೋಷ ಕೊಡುವಂತಹ ಒಂದಷ್ಟು ವಿಚಾರಗಳನ್ನು ಮಾಡುವಂಥದ್ದಾಗಿರ್ಬೋದು, ಓದುವಂಥದ್ದಾಗಿರ್ಬೋದು, ಅಥವಾ ಇನ್ನೇನೋ ಮಾಡುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಮಾಡಿದಾಗ
ನಮ್ಮ ಒಂದು ಕೊಡಲಿ ಅಂದರೆ ಇಲ್ಲಿ ಏನೋ ಬೇರೆ ಆಯುಧ ಅಲ್ಲ, ನಮ್ಮ ಒಂದು ಮನಸ್ಥಿತಿ ಕೂಡ ಶಾರ್ಪ್ ಆಗುತ್ತೆ, ಒಂದು ಬ್ರೈನ್ ಕೂಡ ಶಾರ್ಪ್ ಆಗುತ್ತೆ. ನಾವೊಂದು ಸಂತೋಷವಾಗಿದ್ದರೆ ಬದುಕಲ್ಲಿ ನೆಮ್ಮದಿ ಅನ್ನೋದು ಬಹಳ ಮುಖ್ಯ. ಒಂದು ನೆಮ್ಮದಿ ಸಿಗುತ್ತೆ, ಕುಟುಂಬ ಸಂತೋಷವಾಗಿದ್ದರೆ ನಾವು ಸಂತೋಷವಾಗಿರ್ತೀವಿ, ನೆಮ್ಮದಿ ಇರುತ್ತೆ. ಆ ಒಂದು ನೆಮ್ಮದಿ ಇದ್ದಾಗ ನಾವು ಮಾಡುವಂತಹ ಕೆಲಸ ಏನಿರುತ್ತೆ ಅದು ಕೂಡ ಬಹಳ ಎಫೆಕ್ಟಿವ್ ಆಗಿರುತ್ತೆ. ಅದರಿಂದ ನಿಮ್ಮ ಒಂದು ಬದುಕಿನ ಕೊಡಲಿಯನ್ನು ಶಾರ್ಪ್ ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಹರಿಸಿ. ಅಂದರೆ ನಿಮ್ಮ ಒಂದು ವೈಯಕ್ತಿಕ ಜೀವನ ಆಗಿರ್ಬೋದು, ನಿಮ್ಮ ಒಂದು ಕುಟುಂಬ ಆಗಿರ್ಬೋದು, ಎಲ್ಲರಿಗೂ ಕೂಡ ಒಂದಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಾಗ ನಿಮ್ಮ ಬದುಕು ಕೂಡ ಸುಂದರ ಆಗಿರುತ್ತೆ. ಆ ಸುಂದರವಾದ ಬದುಕಲ್ಲಿ ನೀವು ಹಾಕುವಂಥ ಶ್ರಮ ಏನಿರುತ್ತೆ ಅದು ಭಾಳ ಹೆಚ್ಚಾಗಿ ನಿಮಗೆ ಪ್ರತಿಫಲವನ್ನು ಕೊಡ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ಇದರ ಜೊತೆಗೆ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ಎಮೋಷನಲ್ ಲವ್ ಸ್ಟೋರಿ ಪುಸ್ತಕ ಬೇಕಿದ್ದವರು ಡಿಸ್ಪ್ಲೇಲಿ ಬರ್ತಾ ಇರುವಂತಹ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಅಥವಾ ಒಂದು ಫೋನನ್ನು ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪುತ್ತೆ. ದಯವಿಟ್ಟು ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ, ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡಿ. ಪುಸ್ತಕ ಇಷ್ಟ ಆಗಿಲ್ಲ ಅಂತಂದರೆ ನಿಮ್ಮ ಒಂದು ಹಣವನ್ನು ಸಂಪೂರ್ಣವಾಗಿ ರಿಟರ್ನ್ ಮಾಡಲಾಗುತ್ತೆ. ಚಿಂತೆ ಮಾಡಬೇಡಿ, ಓದಿ. ಎಲ್ಲರೂ ಒಳ್ಳೆ ರಿವ್ಯೂವನ್ನು ಕೊಡ್ತಾ ಇದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಒಮ್ಮೆ ಓದಿ, ನಿಮ್ಮ ಒಂದು ಬದುಕಲ್ಲೂ ಒಂದಿಷ್ಟು ವೈಯಕ್ತಿಕ ಅಂದರೆ ಪರ್ಸ್ನಲ್ ಲೈಫಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತರಬೋದು ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.